ನೆಲಮಂಗಲದಲ್ಲಿ ಗಂಗಾ ಆರತಿ ಜೊತೆಗೆ ವಾಸವಿ ಜಯಂತಿದು ಸ್ಥಾಪನೆಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನೆಲಮಂಗಲ ತಾಲೂಕು ಲಕ್ಷ್ಮೀ ಚಂದ್ರಕೇಶ್ವರ ಸ್ವಾಮಿ ದೇವಸ್ಥಾನ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದಾಗಲೇ ಪ್ರತಿಷ್ಠೆಯಾಗಿ 75 ವರ್ಷ ಆಯಿತು. ಮೊದಲಿಗೆ ಕಲಶ ಇಟ್ಟು ಪೂಜೆ ಮಾಡ್ತಾ ಇದ್ರು. ಇವಾಗ 75 ವರ್ಷದಿಂದ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ವಾಸವಿ ಜಯಂತಿಲಿ ಮಾಡ್ತಾ ಇದ್ದಾರೆ. ಮೊದಲಿಗೆ ಪಾಡ್ಯಮಿಯಿಂದ ದಶಮಿವರೆಗೂ ಮಾಡ್ತಾ ಇದ್ರು. ಆಮೇಲೆ ಯುವಜನ ಸಂಘದವರು, ಆದಿವೈಶ್ಯ ಮಂಡಳಿಯವರು, ಮಹಿಳಾ ಮಂಡಳಿಯವರು ವೈಶಾಖ ಶುದ್ಧ ಪಾಡ್ಯಮಿಯಿಂದ ವೈಶಾಖ ಬಹುಳ ತ್ರಯೋದಶಿವರೆಗೂ ಒಂದು ತಿಂಗಳು ಪೂರ್ತಿ ದಿನ ಒಂದೊಂದು ಅಲಂಕಾರ ಮಾಡ್ತಾರೆ. ಅದು ಎಲ್ಲೂ ನಾವು ಬೇರೆ ಕಡೆ ಎಲ್ಲೂ ಒಂದು ತಿಂಗಳು ಮಾಡಲ್ಲ. ನಮ್ಮದು ನೆಲಮಂಗಲ ಚನ್ನಕೇಶ್ವರ ದೇವಸ್ಥಾನದಲ್ಲಿ ವಾಸವಿ ಅಮ್ಮನವರಿಗೆ ಒಂದು ತಿಂಗಳು ಪೂರ್ತಿ ದಿನ ಒಂದೊಂದು ಅಲಂಕಾರ ಪ್ರತಿಯೊಬ್ಬರು ಮಾಡ್ತಾರೆ. ಆರ್ಯವೈಶ್ಯ ಮಂಡಳಿ, ಮಹಿಳಾ ಮಂಡಳಿಯವರು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ವಾಸವಿ ಜಯಂತಿ ದಿವಸ ಅಂತೂ ಎಲ್ಲೂ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ವಾಸವಿ ಆತ್ಮಾರ್ಪಣೆ ದಿವಸ ಅಂತೂ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ವಾಸವಿ ಜಯಂತಿ ದಿವಸ ಕೋಲಾಟ ಆಡೋದು ಯುವಜನ ಸಂಘದವರು ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಆದರೆ ಇಲ್ಲಿ ಮಾಡಿದಾಗ ಯಾವ ಊರಲ್ಲೂ ಮಾಡಲ್ಲ. ಅದು ಈ ದೇವಸ್ಥಾನದ ವಿಶೇಷ. ಗಂಗಾ ಆರತಿನ ತುಂಬಾ ಚೆನ್ನಾಗಿ ಮಾಡಿದ್ರು. ನನಗಂತೂ ಒಂದು ಬೇರೆ ತರನೇ ಫೀಲಿಂಗ್ ಇತ್ತು. ಸಾಕ್ಷಾತ್ ಗಂಗಾ ದರ್ಶನನೇ ನಾನು ಮಾಡ್ಕೊಂಡಿದ್ದೆ, ಆ ಥರ ಅನಿಸ್ತು. ವಾಸವಿ ಜಯಂತಿ ಕಾರ್ಯಕ್ರಮ 1 ತಿಂಗಳ ತನಕ ನೆಲಮಂಗಲದಲ್ಲಿ ನಡೆಯುತ್ತೆ. ಖಂಡಿತ ಇದನ್ನ ಎಲ್ಲರಿಗೂ ಶೇರ್ ಮಾಡಿ.